ನೋಡಿ. ರಾಧಿಕಾ ಜೊತೆ ಫೋಟೋಲಿರೋದು ಯಾರು ಮಾವ? ಏನ್ ಕೈಲಾಶ್ ಹೀಗೆ ಕೇಳ್ತೀಯ? ನನಗೆ ಗೊತ್ತಿರೋ ಹಾಗೆ ರಾಧಿಕಾ ಪ್ರೀತಿಸಿದ್ದು ಇವನನ್ನೇ. ಚಲಪತಿ, ಏನ್ ಬೊಗಳ್ತಾ ಇದ್ಯಾ? ರಾಧಿಕಾಗೆ ಆಗ್ಲೇ ಮದುವೆ ಆಗಿದೆ. ಅವಳು ಯಾಕೆ ಬೇರೆಯವ್ರನ್ನ ಪ್ರೀತಿಸ್ತಾಳೆ? ರಾಧಿಕಾ ಇವನೇನೆ ಪ್ರೀತಿಸ್ತಿದ್ದಾಳೆ ಅಂತ ನೀನ್ ಹೇಗೆ ಹೇಳ್ತೀಯಾ? ಹೇಗೆ ಹೇಳ್ತೀಯ ಅಂದ್ರೆ ಏನ್ ಹೇಳಿ ಅಕ್ಕ? ರಾಧಿಕಾ ಮಾಡಿರೋ ಮೋಸ ಏನೋ, ಅದಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗೋದೇನೋ, ರಾಧಿಕಾ ಅವನನ್ನ ಕಾಪಾಡಿದ್ದೇನೋ, ನಾನಿದ್ದೀನಿ ಅಂತ ಭರವಸೆ ಕೊಟ್ಟಿದ್ದೇನೋ, ಇದೆಲ್ಲ ನನ್ನ ಕರ್ಮ. ನನ್ನ ಕಣ್ಣಿಂದಾನೇ ನೋಡ್ದೆ ಅಕ್ಕ. ಮೊದ್ಲು ನಾನು ಯಾರೋ ಅನ್ಕೊಂಡೆ, ಆಮೇಲೆ ರಾಧಿಕಾ ಆಡಿದ ಮಾತನ್ನೆಲ್ಲ ಕೇಳಿಸ್ಕೊಂಡು ಅವಳು ಕೊಟ್ಟ ಭರವಸೆ, ತೋರಿಸಿದ ಪ್ರೀತಿ, ಇದೆಲ್ಲ ನೋಡಿದ್ಮೇಲೆ ಇವನನ್ನೇ ಪ್ರೀತಿಸ್ತಾ ಇರೋದು ಅಂತ ನಂಬಿಕೆ ಬಂತು. ಅದಕ್ಕೆ ಫೋಟೋ ತೆಗೆದು ನಿಮಗೆ ತೋರಿಸ್ತಿದ್ದೀನಿ. ಅವನು ರಾಧಿಕಾ ಪ್ರೀತಿಸಿರೋ ಹುಡುಗ ಅಲ್ಲ, ನಾನ್ ಪ್ರೀತಿಸಿರೋ ಹುಡುಗ. ಅವನಿಂದ ದೂರ ಹೋಗೋದಕ್ ನಾನ್ ನೋಡ್ತಿದ್ರೆ ಇವರು ಓವರ್ ಆಕ್ಟಿಂಗ್ ಇಂದ ನನ್ನ ಕುತ್ತಿಗೆಗೆ ತರ್ತಿದ್ದಾರೆ. ಇದೇನ್ ಕರ್ಮನಪ್ಪ ದೇವ್ರೆ. ಬಾ ಅಮ್ಮ ರಾಧಿಕಾ, ಬಾ. ನೀನ್ ಹೀಗ್ ಮಾಡ್ತೀಯ ಅಂತ ನಾವ್ ಯಾರು ಅಂದ್ಕೊಂಡಿರ್ಲಿಲ್ಲ. ನೀನ್ ತುಂಬಾ ಒಳ್ಳೆಯವಳು ಅಂತ ನಾವೆಲ್ಲ ನಂಬಿದ್ವಿ. ಅದ್ರಲ್ಲೂ ನನ್ನ ತಂಗಿ ಮತ್ತೆ ಕೈಲಾಶ್ ನಿನ್ನ ಎಷ್ಟು ನಂಬ್ಕೊಂಡಿದ್ರಮ್ಮ. ಈ ಮನೆ ಮರ್ಯಾದೆನ ನೀನೇ ಕಾಪಾಡೋದು ಅಂತಿದ್ರು. ನಿನ್ನ ಅಷ್ಟೊಂದು ನಂಬ್ಕೊಂಡಿದ್ರು, ನೀನೇ ಹೀಗೆ ಮೋಸ ಮಾಡ್ಬಿಟ್ಟಲ್ಲಮ್ಮ. ಅಷ್ಟಕ್ಕೂ ನಾನು ಏನ್ ಮಾಡ್ತೆ ಚಿಕ್ಕಪ್ಪ? ಇರಮ್ಮ, ಈ ಫೋಟೋ ನೋಡು. ಇವಾಗ ಹೇಳಮ್ಮ, ಯಾರು ಈ ಹುಡುಗ? ನಿನಗೂ ಅವನಿಗೂ ಏನ್ ಸಂಬಂಧ? ಆ ಹುಡುಗ ಯಾರು, ನನಗೂ ಅವನಿಗೂ ಇರೋ ಸಂಬಂಧ ಏನು ಅಂತ ನಿಮಗ್ ಗೊತ್ತಾಗ್ಬೇಕು, ಅಷ್ಟೇ ಅಲ್ವಾ? ಅಷ್ಟೇನಮ್ಮ, ಅಷ್ಟೇ. ಇದ್ರ ಬಗ್ಗೆ ನಾನು ಮಲ್ಲೇಶ್ವರಿ ಹತ್ರ ಮಾತಾಡಿದ್ಮೇಲೆ ನಿಮ್ಗೆ ಉತ್ತರ ಕೊಡಕ್ಕಾಗೋದು. ಅವನ್ಗೂ ನಿನ್ಗೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ರೆ ನನ್ ಮಗಳ ಹತ್ರ ಮಾತಾಡ್ತೀನಿ ಅಂತಿದ್ಯಲ್ಲಮ್ಮ. ನಿಮ್ಗೆ ಸರಿಯಾದ ಉತ್ತರ ಸಿಗ್ಬೇಕು ಅಂದ್ರೆ ನಾನು ಮಲ್ಲೇಶ್ವರಿ ಹತ್ರನೇ ಮಾತಾಡ್ಬೇಕು. ಕೈಲಾಶ್ ಅವ್ರೆ, ದೊಡ್ಡತ್ತೆ, ನೀವು ಫೋಟೋಸ್ನ ನೋಡಿದ ಕೂಡ್ಲೆ ನಿಮ್ ಮನ್ಸಲ್ಲಿ ಏನೇನೋ ಊಹಿಸ್ಕೊಂಡಿರ್ತೀರಾ. ನಿಮ್ ಪ್ರಶ್ನೆಗಳಿಗೆ ನಾನು ಮಲ್ಲೇಶ್ವರಿ ಹತ್ರನೇ ನೇರವಾಗಿ ಉತ್ತರ ಹೇಳಿಸ್ತೀನಿ. ಮಲ್ಲೇಶ್ವರಿ, ನನ್ನ ಜೊತೆ ಬಾ. ನನ್ನನ್ಯಾಕಕ್ಕ ಇಲ್ಲಿ ಕರ್ಕೊಂಡ್ ಬಂದೆ? ನಿನಗ್ ಗೊತ್ತಿಲ್ವಾ?
ಕೆಲವು ಸತ್ಯಾಂಶಗಳನ್ನ ಮಾತಾಡೋಣ ಅಂತ ಕರ್ಕೊಂಡ್ ಬಂದೆ. ಏನ್ ಸತ್ಯ? ಹೊಸದಾಗಿ ಏನೇನೋ ಹೇಳ್ತಿದ್ಯಾ? ನಿನ್ ಬಗ್ಗೆ ನನಗೆ ಕೆಲವು ಸತ್ಯಗಳು ಹೊಸದಾಗಿ ಗೊತ್ತಾಗಿರೋ ಕಾರಣಕ್ಕೆ ಹೊಸದಾಗಿ ಮಾತಾಡ್ತಾ ಇದ್ದೀನಿ. ಸರಿ ಸರಿ, ಈಗ ನನಗೆ ಗೊತ್ತಾಗಿರೋ ನಿಜಾನೆಲ್ಲ ನೀನೇ ನನ್ನ ಹತ್ರ ಹೇಳಿದ್ರೆ ಒಳ್ಳೇದು. ಹೇಳು. ನಿನಗೇನ್ ಗೊತ್ತಾಗಿದ್ಯಕ್ಕ? ನೀನ್ ಏನ್ ಹೇಳ್ತಿದ್ಯೋ ನನಗ್ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನೀನು ಹೇಳ್ದೆ ಮುಚ್ಚಿಟ್ಟಿದ್ ಮಾತ್ರಕ್ಕೆ ಸತ್ಯ ಸುಳ್ಳಾಗುದಿಲ್ಲ ಮಲ್ಲೇಶ್ವರಿ. ನಿಮ್ ತಂದೆ ಕ್ಲಿಕ್ ಮಾಡಿರೋ ಫೋಟೋದಲ್ಲಿ ನೀನ್ ಪ್ರೀತಿಸಿದವನ್ ಜೊತೆಗೆ ನನ್ನನ್ನು ನೋಡಿದ ಕೂಡ್ಲೆ ನಿನ್ ಪ್ರೀತಿ ವಿಷಯನ ಅವ್ರು ನನ್ನ ಹತ್ರ ಹೇಳಿರ್ತಾರೆ ಅಂತ ನೀನು ಖಂಡಿತವಾಗಿ ಊಹಿಸಿರ್ತೀಯ. ಅದನ್ನ ನೀನು ಮನಸ್ಫೂರ್ತಿಯಾಗಿ ಒಪ್ಕೊಳ್ಳೋದನ್ನ ಕೇಳ್ಬೇಕು ಅನ್ನಿಸ್ತಾ ಇದೆ. ಎಲ್ಲಾರ ಮುಂದೆ ಬೇಡ ಅಂತ ನಿನ್ ಹತ್ರ ಕೇಳೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಮೊದ್ಲು ಅವ್ರನ್ನ ಪ್ರೀತಿಸಿ ಇವಾಗ ಬೇಡ ಅನ್ನೋದಕ್ಕೆ ಕಾರಣ ಏನು ಹೇಳು. ಏನಕ್ಕ ಇದು? ಅವನ್ ಯಾರು ನನಗ್ ಗೊತ್ತಿಲ್ಲ. ಅವನನ್ನ ಇದುವರೆಗೂ ನಾನು ನೋಡೇ ಇಲ್ಲ. ನನ್ಗೂ ವಿಷ್ಣುಗೂ ಯಾವ ಸಂಬಂಧನೂ ಇಲ್ಲ. ಅವನ್ ಯಾರು ಅಂತಾನೆ ಗೊತ್ತಿಲ್ಲದೆ ಇದ್ದಿದ್ ನಿನ್ಗೆ ಇವಾಗ ಹೆಸರು ಗೊತ್ತಾಯ್ತು ಅಲ್ವಾ? ತುಂಬಾ ತುಂಬಾ ಚೆನ್ನಾಗಿದೆ ಮಲ್ಲೇಶ್ವರಿ. ಸುಳ್ಳು ಹೇಳಿದ್ರು ಅದು ನಂಬೋ ಹಂಗಿರ್ಬೇಕು ಮಲ್ಲೇಶ್ವರಿ. ಪ್ರೀತಿ ಅನ್ನೋದು ಸುಳ್ಳಲ್ಲ, ಹೃದಯದ ಆಳದಿಂದ ಮನಸ್ಸಿನ ಆಳದಿಂದ ಬರುವಂತ ಸತ್ಯ. ನೀನು ವಿಷ್ಣು ಪ್ರೀತಿಸ್ತಾ ಇದ್ದೀರಾ ಅಂತ ಎಲ್ಲಾರ ಮುಂದೆ ನಾನು ಓಪನ್ ಆಗಿ ಹೇಳ್ಬೋದಾಗಿತ್ತು. ನಾನು ಏನಕ್ಕೆ ಹೇಳಿಲ್ಲ ಗೊತ್ತಾ? ನೀನೇನು ತಪ್ಪೇ ಮಾಡ್ಲಿಲ್ಲ ಅಂತ ಎಲ್ಲಾರ ಮುಂದೆ ಹಾರಾಡ್ತೀಯ. ನಾನು ಸಾಕ್ಷಿ ಸಮೇತ ನಿನ್ ಪ್ರೀತಿನ ನಿರೂಪಿಸಿದ್ರೆ ಅತ್ತೆ ಇಲ್ಲಿಲ್ಲ ಅನ್ನೋ ಕಾರಣಕ್ಕೆ ನೀನು ಪ್ರೀತಿಸಿ ಮೋಸ ಮಾಡಿದ್ಯಾ ಅನ್ನೋ ಕೋಪದಲ್ಲಿ ನಿನ್ ಭಾವ ದೊಡ್ಡತ್ತೆ ಸೇರ್ಕೊಂಡು ನಿನ್ನ ನಿಮ್ಮಪ್ಪ ಅಮ್ಮನ್ನ ಈ ಮನೆಯಿಂದ ಹೊರಗೆ ಹೋಗಿ ಅಂತ ಕಳಿಸ್ತಾರೆ. ನಿಮ್ ಮೂವರ್ ಜೀವನ ಬೀದಿಗೆ ಬಂದ್ಬೀಳತ್ತೆ. ಎಷ್ಟೇ ಆದ್ರೂ ಮದ್ವೆ ಆಗ್ಬೇಕಾಗಿರೋ ಹೆಣ್ಣು ಹುಡುಗಿ ನಿನ್ ಜೀವನನ ನಾಶ ಮಾಡಕ್ಕಿಷ್ಟ ಇಲ್ದೆ ನಿನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ನಿಮ್ ಪ್ರೀತಿ ವಿಷಯದ ಬಗ್ಗೆ ವಿಷ್ಣು ಎಲ್ಲಾನು ನನ್ನ ಹತ್ರ ಹೇಳಿದ್ದಾರೆ. ನೀನೇ ನಿನ್ ಪ್ರೀತಿನ ಒಪ್ಕೊಂಡು ವಿಷ್ಣುನ ಮದ್ವೆ ಮಾಡ್ಕೋತೀಯಾ? ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಸೇರ್ಕೊಂಡು ಆಚೆ ಹೋಗ್ತೀಯಾ? ಯೋಚನೆ ಮಾಡಿದ್ರೆ ನಿನ್ಗೆ ನಷ್ಟ ಮಲ್ಲೇಶ್ವರಿ. ನಿನ್ ಪ್ರೀತಿ ಸಿಗ್ಲಿಲ್ಲ ಅಂತ ವಿಷ್ಣು ಆತ್ಮಹತ್ಯೆ ಮಾಡ್ಕೊಳಕ್ ಹೋದಾಗ ನಾನೇ ಕಾಪಾಡಿದ್ದು. ಅಷ್ಟೇ ಅಲ್ಲ, ನಿಮ್ ಮದ್ವೆ ಕೂಡ ಮಾಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ನನ್ಗಿವಾಗ ನಿಜವಾಗ್ಲೂ ತಾಳ್ಮೆ ಇಲ್ಲ. ನೀನೇ ಒಪ್ಕೊಳ್ತೀಯಾ ಅಥವಾ ಪ್ರೀತಿ ಸಾಕ್ಷಿಗಳನ್ನ ಕೈಲಾಶ್ ಅವ್ರ ಮುಂದೆ ಹೇಳು ಅಂತೀಯಾ? ನೋಡು ಮಲ್ಲೇಶ್ವರಿ, ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ್ನ ಮದ್ವೆ ಮಾಡ್ಕೊಂಡ್ರೆ ನಿನ್ ಜೀವನ ಚೆನ್ನಾಗಿರತ್ತೆ. ಇಲ್ಲ ಅಂದ್ರೆ ನೀ ಮೂವರು ಆಚೆ ಹೋಗ್ತೀರಾ. ಸರಿ ಅಕ್ಕ, ವಿಷ್ಣುನೇ ಮದ್ವೆ ಆಗ್ತೀನಿ. ಹಾಗಾದ್ರೆ ತಕ್ಷಣ ವಿಷ್ಣುಗ್ ಫೋನ್ ಮಾಡಿ ಈ ಮನೆಗೆ ಬರೋದಕ್ಕೆ ಹೇಳು. ಸರಿ.
ಏನ್ ವಿಷಯ? ಸಂತೋಷದಿಂದ ಕುಣಿತಾ ಇದ್ಯಾ? ನಿಮ್ ಜೊತೆ ಹೀಗ್ ಹೊರಗಡೆ ಹೋಗ್ತಿದ್ರೆ ಅಷ್ಟ್ ಮಾತ್ರ ಉತ್ಸಾಹ ಯಾಕಿರಲ್ಲ? ಪತಿರಾಯ್ರೆ, ನೀವ್ ಕೂಡ ಹಾಗೆ ಇದ್ರೆ ಚೆನ್ನಾಗಿರುತ್ತೆ. ಮುಖ ಅಂತ ಇಟ್ಕೊಳ್ಳೋದ್ರ ಬದ್ಲು ಸ್ವಲ್ಪ ನಗ್ಬೋದಲ್ಲ? ಪ್ರಿಯಾ, ಪ್ರಿಯಾ ಏನ್ ಮಾಡ್ತಿದ್ಯಾ? ಪ್ರಿಯಾ ಬಿದೋಗ್ತೀವಿ. ಪ್ರಿಯಾ 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 ಏಯ್ ಪ್ರಿಯಾ ಏನ್ ಮಾಡ್ತಿದ್ಯಾ? ಪ್ರಿಯಾ ಪ್ಲೀಸ್, ಏನ್ ಮಾಡ್ತಿದ್ಯಾ? ನೀನು ಅಜ್ಜಿ ಸೇರ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತೀರಲ್ವಾ? ನನ್ಗೂ ಟೈಮ್ ಬರುತ್ತೆ, ಆಗ ನೋಡ್ಕೋತೀನಿ. ಸರಿ ಪತಿರಾಯ್ರೆ, ನೀವ್ ಹೇಗ್ ಹೇಳಿದ್ರೆ ಹಾಗೆ. ನಿಮ್ ಮಾತಿಗೆ ನಾನು ಯಾವಾಗಾದ್ರೂ ಇಲ್ಲ ಅಂದಿದ್ದೀನ ಹೇಳಿ? ಆದ್ರೆ ನೀವೇನ್ ಮಾಡಿದ್ರು ನನ್ ಕಡೆಯಿಂದ ಕೌಂಟರ್ ಬರೋದಂತ ಗ್ಯಾರಂಟಿ ಅನ್ನೋದು ಮರಿಬೇಡಿ. ಅಮರ್, ಹೇ ಹಾಯ್ ದೀಪಿಕಾ. ಹಾಯ್ ಅಮರ್. ಮನೆಗ್ ಬರ್ತೀನಂದೆ ಬರ್ಲೇ ಇಲ್ಲ. ನೀನ್ ಬರ್ತೀಯ ಅಂತ ನಾನ್ ಕಾಯ್ಕೊಂಡಿದ್ದೆ. ನಾನೊಂದು ಅರ್ಜೆಂಟ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೆ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಇವ್ರ್ಯಾರು? ಇವಳು ನನ್ನ ವೈಫ್ ಪ್ರಿಯಾ. ಓ, ಪ್ರಿಯಾ ಅಂದ್ರೆ ನೀವೇನಾ? ಹೆಸರು ಕೇಳಿದ್ದೆ, ಆದ್ರೆ ನಿಮ್ಮನ್ನ ನೋಡಿರ್ಲಿಲ್ಲ. ಯಾವತ್ತೂ ಮೀಟ್ ಮಾಡಕ್ಕೂ ಆಗ್ಲಿಲ್ಲ. ಅಮರ್ ರೇಂಜ್ಗೆ ನಾನು ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ. ಪರವಾಗಿಲ್ಲ, ಅಷ್ಟ್ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ ಪತಿರಾಯರ ರೇಂಜಿಗೆ ನಾನು ಇಲ್ಲ ಅಂತ ಅವ್ರಿಗಿಂತ ನೀವೇ ಜಾಸ್ತಿ ಫೀಲ್ ಮಾಡ್ಕೋತಿದ್ದೀರಾ? ಹಾಗೇನಿಲ್ಲ, ನಾನ್ ಸುಮ್ನೆ ಮಾತಿಗಂದೆ. ಅಯ್ಯೋ ಅಮರ್, ಹಲೋ, ನಾನಿದ್ದೀನಲ್ವಾ? ಶರ್ಟ್ ಮೇಲೆ ತಲೆ ಮೇಲೆ ಏನ್ ಬಿದ್ರು ತೆಗೆಯೋದಕ್ಕೆ ನಾನಿದ್ದೀನಲ್ವಾ? ಅಯ್ಯೋ, ಅವನ್ ಚೆನ್ನಾಗ್ ಗೊತ್ತು ಅಂತ ಹಾಗ್ ಮಾಡ್ದೆ. ಚೆನ್ನಾಗ್ ಗೊತ್ತು ಅಂತ ನಂಗ್ ಕೂಡ ಚೆನ್ನಾಗ್ ಅರ್ಥ ಆಗ್ತಿದೆ. ಪ್ರಿಯಾ, ಏನೇನು ನನ್ನ ಫ್ರೆಂಡ್ ಹತ್ರ ಹಿಂಗ ಮಾತಾಡೋದು? ನಮ್ಮನ್ ರೋಡಲ್ಲಿ ನಿಲ್ಸ್ಕೊಂಡು ನಿಮಗ್ ಚೆನ್ನಾಗ್ ಗೊತ್ತಿರೋ ಜೊತೆ ಮಾತಾಡೋದಕ್ಕ ನಾವ್ ಹೊರಗ್ ಬಂದಿದ್ದು. ನಮಗ್ ತುಂಬಾ ಕೆಲ್ಸ ಇದೆ, ಹೋಗೋಣ ನಡೀರಿ. ಹೋಗೋಣ ಹೋಗೋಣ. ಮತ್ತೇನ್ ದೀಪಿಕಾ ಸಮಾಚಾರ? ಮತ್ತೇನಿಲ್ಲ ಅಮರ್, ನೀನೇ ಹೇಳ್ಬೇಕು. ಹೌದು, ಮನೆಗೆ ಯಾವಾಗ ಬರ್ತೀಯಾ? ಬರ್ತೀನಿ ದೀಪಿಕಾ, ಟೈಮ್ ನೋಡ್ಕೊಂಡು ಯಾವಾಗಾದ್ರೂ ಬರ್ತೀನಿ. ನೀವಿರೋದೆಲ್ಲಿ? ಇಲ್ಲೇ ಪಕ್ಕದಲ್ಲೇ ರಾಮ ಮಂದಿರ ಇದೆಯಲ್ಲ, ಆ ರೋಡ್ ದಾಟಿದ್ರೆ ಗ್ರೀನ್ ಕಲರ್ 3 ಫ್ಲೋರ್ ಬಿಲ್ಡಿಂಗ್ ಇರೋದ್ ಕಾಣತ್ತೆ. ಅದ್ರ ಎದುರುಗಡೆನೆ ಬಂದು ಲೆಫ್ಟ್ ತಗೊಂಡ್ರೆ ಅದೇ ನಮ್ಮನೆ. ಏನು ತೊಂದ್ರೆ ಆಗ್ದಿರೋ ಹಾಗೆ ಸೇಫ್ ಆಗಿರೋದಕ್ಕೆ ಚೆನ್ನಾಗಿದೆ.
ಅದೇ ಹಾಗಿದ್ರೆ ಏನು ತೊಂದ್ರೆ ಆಗಲ್ಲ ಅಂತ ಹೇಳ್ತಿದ್ದೆ. ಸರಿ ಅಮರ್, ನೀವೆಲ್ಲೋ ಹೊರಟಿದ್ರಿ ಅನ್ಸುತ್ತೆ. ಮತ್ತೆ ಯಾವಾಗಾದ್ರೂ ಸಿಗೋಣ. ಸರಿ ದೀಪಿಕಾ, ಖಂಡಿತ ಸಿಗೋಣ. ಬಾಯ್ ಬಾಯ್. ಬಾಯ್. ಎಷ್ಟು ಬೇಜಾರಾಗಿರುತ್ತೆ, ನೀನ್ ಹಂಗ್ ಮಾತಾಡ್ಬೋದಾ? ಓಹೋ, ಹೆಂಡತಿ ಬಗ್ಗೆ ಯೋಚನೆ ಮಾಡ್ದಿರಾ ಆ ಹುಡುಗಿ ಫೀಲ್ ಆದ್ಲು ಅಂತ ನೀವ್ ಫೀಲ್ ಆಗ್ತಿದ್ದೀರಾ? ನಿನ್ಗೆ ಸರಿಯಾಗಿ ಮಾತಾಡಕ್ಕೆ ಬರಲ್ವಾ? ನೀನ್ ನಡಿ. ಅವತ್ ನಮ್ ಪತಿರಾಯರು ಬೈಕ್ ಹತ್ತಿದಕ್ ಬಿಟ್ಟಿದ್ದೀನಿ, ಆದ್ರೆ ಈ ಸರಿ ಬಿಡಲ್ಲ. ಅವಳ ಪ್ರೀತಿ ವಿಷಯನ ಫೋಟೋ ಸಮೇತ ಆಚೆ ತಂದ್ರೆ ರಾಧಿಕಾ ಏನೋ ನಮ್ಮ ಮಗಳ ಹತ್ರನೇ ಉತ್ತರ ಕೊಡಿಸ್ತೀನಿ ಅಂತ ಅಲ್ಲಿಗೆ ಹೋಗಿ ಇನ್ನೂ ಬರ್ಲಿಲ್ವಲ್ಲೇ? ನನ್ಗೂ ಅದೇನೆ ಅರ್ಥ ಆಗ್ತಾ ಇಲ್ರಿ. ಅಲ್ಲಮ್ಮ, ನಾವು ನಿನ್ ಪ್ರೀತಿ ಬಗ್ಗೆ ಕೇಳಿದ್ರೆ ನನ್ನ ಮಗಳನ್ನ ಕರ್ಕೊಂಡು ರೂಮ್ಗೆ ಯಾಕಮ್ಮ ಹೋಗಿದ್ದೆ? ಇವಾಗ್ಲಾದ್ರೂ ಕೈಲಾಶ್ಗೆ ಅಕ್ಕನ್ಗೆ ಉತ್ತರ ಕೊಡಮ್ಮ. ಉತ್ತರ ಹೇಳ್ಬೇಕಾಗಿರೋದು ನಾನಲ್ಲ. ಇನ್ ಸ್ವಲ್ಪ ಹೊತ್ತಾದ್ರೆ ಪ್ರತ್ಯಕ್ಷ ಸಾಕ್ಷಿ ಸಮೇತ ನಿಮ್ಮ ಮುದ್ದು ಮಗಳೇ ಹೇಳ್ತಾಳೆ. ತುಂಬಾ ಚೆನ್ನಾಗಿದ್ಯಮ್ಮ. ಪ್ರೀತಿಸಿದ್ದು ನೀನು, ಈ ಮನೆ ಮರ್ಯಾದೆ ತೆಗ್ದಿದ್ದು ನೀನು, ಅದಕ್ಕುತ್ತರ ನನ್ನ ಮಗಳು ಹೇಳ್ಬೇಕಾ? ರಾಧಿಕಾ, ಸಾಕ್ಷಿ ಸಮೇತ ಚಲಪತಿ ಆರೋಪ ಮಾಡ್ತಿದ್ದಾನೆ. ನೀನ್ ನೋಡಿದ್ರೆ ಮಲ್ಲೇಶ್ವರಿ ಎಲ್ಲ ಹೇಳ್ತಾಳೆ ಅಂತಿದ್ಯಾ? ಏನಮ್ಮ ಇದೆಲ್ಲ? ದೊಡ್ಡತ್ತೆ, ಕೆಲವು ನಿಜಗಳನ್ನ ಮಾತಲ್ಲಿ ಹೇಳಕ್ಕಾಗಲ್ಲ. ಫೋಟೋ ಥರ ಕೆಲವೊಂದು ಆಧಾರಗಳನ್ನ ನಾವು ನಂಬಕ್ಕಾಗಲ್ಲ. ಅದಕ್ಕೋಸ್ಕರ ನನಗೋಸ್ಕರ 2 ನಿಮಿಷ, 2 ಅಂದ್ರೆ 2 ನಿಮಿಷ ತಾಳ್ಮೆಯಿಂದಿರಿ. ಚಿಕ್ಕಪ್ಪ ಶುರು ಮಾಡಿದ್ರಲ್ಲ, ಆ ನಾಟಕಕ್ಕೆ ನಾನ್ ಪರ್ದೆ ಎಳಿತೀನಿ. ನೀನ್ ಗಂಡನ್ ಮೇಲ್ ತೋರ್ಸೋ ಪ್ರೀತಿ, ಅತ್ತೆ ಮೇಲಿನ ಗೌರವ, ನಮ್ಮೇಲಿಟ್ಟಿರೋ ಅಭಿಮಾನ ನೋಡಿ ನಮ್ಮ ಅತ್ತಿಗೆಗೆ ಈ ಮನೆಗೆ ಎಂಥ ಒಳ್ಳೆ ಸೊಸೆ ಸಿಕ್ಕಿದಾಳೆ ಅಂತ ನಾವೆಲ್ಲ ಉಬ್ಬೋಗಿದ್ವಿ. ಆದ್ರೆ ನೀನು ಎಲ್ರ ಕಣ್ಗೂ ಮಣ್ಣೆರ್ಚಿ ಕದ್ದು ಮುಚ್ಚಿ ಆಟ ಆಡೋದ್ ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ಕಣ್ಣಾರೆ ನೋಡ್ಬೇಕಾಯ್ತಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ನಮ್ ಕೈಲಾಶ್ ತೋರ್ಸೋ ಪ್ರೀತಿನ ಕಾಲ್ ಕಸ ಮಾಡಿ ನೀನ್ ಪ್ರೀತಿಸ್ದೋ ನಮ್ ಮನೆಗ್ ಕರ್ಕೊಂಡ್ ಬಂದಿದ್ಯಾ? ಒಳ್ಳೆ ಅಪ್ರಂಜಿ ಆಗಿರೋ ನಮ್ ಮನೆ ಮಗ ಕೈಲಾಶ್ಗೆ ಇಷ್ಟು ಕೆಟ್ಟದಾಗ್ ಮೋಸ ಮಾಡೋದಕ್ಕೆ ನಿನಗ್ ಮನ್ಸಾದ್ರೂ ಹೇಗ್ ಬಂತು? ನಿನ್ಗೊಂಚೂರಾದ್ರೂ ನಾಚಿಕೆ ಚಿಕ್ಕಮ್ಮ, ಮದ್ವೆ ಆಗಿರುವಂಥ ಹೆಣ್ಮಗಳ ಬಗ್ಗೆ ನಿಜ ಏನು ಅಂತ ತಿಳ್ಕೊಳ್ದೆ ಮಾತಾಡುವಂಥ ಮಾತುಗಳ ಇದು? ನೀವು ಒಳ್ಳೆಯವರಾಗಿರ್ಬೇಕಾಗಿರೋ ಅಗತ್ಯ ಇಲ್ಲ. ಕೆಟ್ಟದ್ ಮಾಡ್ತಾ ಇದ್ರೆ ಸಾಕು. ಅವರು ನಿಮ್ಮ ಮುದ್ದಿನ ಮಗಳು ಮಲ್ಲೇಶ್ವರಿ ಪ್ರೀತಿಸಿರೋ ವ್ಯಕ್ತಿ. ಅವ್ರ ಹೆಸರು ವಿಷ್ಣು. ಮಲ್ಲೇಶ್ವರಿನ ಪ್ರೀತಿಸ್ತಾ ಇದ್ದಾರೆ.
ಇಬ್ರು ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಯಾಕೋ ಮಲ್ಲೇಶ್ವರಿ ತನ್ನ ಪ್ಲಾನ್ ಬದಲಾಯಿಸ್ಕೊಂಡ್ಲು. ವಿಷ್ಣುವಿಂದ ದೂರ ಆಗ್ಬೇಕು ಅನ್ಕೊಂಡ್ಲು. ಅದೇ ನೋವಲ್ಲಿ ವಿಷ್ಣು ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ನಾನು ಅವ್ರನ್ನ ಕಾಪಾಡ್ದೆ.